ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ತುಂಬ ಸುಲಭವಾಗಿ ಚಿಪ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ. ಚಿಪ್ಸ್ ಮಾಡಲಿಕ್ಕೆ ಈ ರೀತಿ ದಪ್ಪ ದಪ್ಪಕ್ಕಿರುವಂಥ ಆಲೂಗಡ್ಡೆ ತೊಗೊಳ್ರಿ. ನಾನು 1 kg ಆಗುವಷ್ಟು ಆಲೂಗಡ್ಡೆನ ತೊಗೊಂಡು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆಯನ್ನು ಮೊದಲು ನೀಟಾಗಿ ವಾಶ್ ಮಾಡ್ಕೊಳ್ರಿ. ನಂತರ ನೀರು ಹಾಕಿ ಒಂದು 2 ಗಂಟೆವರೆಗೂ ಹಾಗೆ ಬಿಟ್ಬಿಡ್ರಿ. 2 ಗಂಟೆ ಆದಮೇಲೆ ಒಂದೊಂದಾಗಿ ನೀರಿನಲ್ಲಿರುವಂಥ ಆಲೂಗಡ್ಡೆನ ತೆಗೆದು ಈಗ ಮೇಲಿರುವಂಥ ಸಿಪ್ಪೆನ ತೆಗೆಯೋಣ. ನೀವು ಆಲೂಗಡ್ಡೆ ಮೇಲಿರುವಂಥ ಸಿಪ್ಪೆನ ಈ ರೀತಿ ತೆಗೆದಾದರೂ ಮಾಡ್ಕೋಬೋದು, ಇಲ್ಲ ಅಂದರೆ ಸಿಪ್ಪೆ ತೆಗೆದೇನೆ ಹಾಗೆ ಮಾಡಿದ್ರೂ ನಡೆಯುತ್ತೆ. ನೋಡಿರಿ, ಆಲೂಗಡ್ಡೆ ಮೇಲಿರುವಂಥ ಎಲ್ಲ ಸಿಪ್ಪೆನ ಈ ರೀತಿ ತೆಗೆದ್ಮೇಲೆ ನೀರಲ್ಲಿ ಹಾಕೋಬೇಕು. ನೀರಲ್ಲಿ ಹಾಕ್ತೇನೆ ಹಾಗೆ ನೀವು ಹೊರಗಡೆ ಇಟ್ಟರೆ ಆಲೂಗಡ್ಡೆ ಕಪ್ಪಾಗುತ್ತೆ. ಹಾಗಾಗಿ ಸಿಪ್ಪೆ ತೆಗೆದ್ಮೇಲೆ ನೀರಿಗೆ ಹಾಕ್ಕೊಳ್ರಿ. ಚಿಪ್ಸು ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಈ ರೀತಿ ಎಲ್ಲ ಸಿಪ್ಪೆನ ತೆಗೆದು ಮಾಡಿಕೊಡ್ರಿ. ಇಲ್ಲ ಸಿಪ್ಪೆ ತೆಗೆಯೋದು ನಮಗೆ ತುಂಬ ಕಷ್ಟ ಆಗುತ್ತೆ ಅನ್ನೋದಾದರೆ ಸಿಪ್ಪೆನ ತೆಗಿದೇನೆ ಹಾಗೆ ಕೂಡ ನೀವು ಮಾಡ್ಕೋಬೋದು. 2 ರೀತಿಯಲ್ಲಿ ಮಾಡಿದಾಗ ಚಿಪ್ಸ್ ನಮಗೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗಿಲ್ಲಿ. ನೋಡಿ, 2 ಆಲೂಗಡ್ಡೆ ಮೇಲಿರುವಂಥ ಸಿಪ್ಪೆನ ತೆಗೆದಿದ್ದೀನಿ. ಮಿಕ್ಕಿರೋ ಆಲೂಗಡ್ಡೆನೂ ಹಾಗೆ ಉಪಯೋಗಿಸ್ತಾ ಇದ್ದೀನಿ. ಈಗ ಸ್ಲೈಸಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಅಗಲವಾದಂಥ ತಟ್ಟೆ ಅಥವಾ ಬುಟ್ಟಿನ ತೊಗೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಇಟ್ಕೊಳ್ರಿ. ನಂತರ ಚಿಪ್ಸ್ ಮಾಡಲಿಕ್ಕೆ ಈ ರೀತಿ ತೊಗೊಂಡಿದ್ದೀನಿ. ಇದರಲ್ಲಿ 2 ಥರ ಚಿಪ್ಸ್ನ ಮಾಡ್ಕೋಬೋದು. ಡಿಸೈನಲ್ಲಿ ಮಾಡ್ಕೋಬೋದು ಅಥವಾ ಪ್ಲೇನಾಗಿ ಮಾಡ್ಕೋಬೋದು. ನಾನಿಲ್ಲಿ ಪ್ಲೇನಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಸಿಪ್ಪೆ ತೆಗೆದಿರುವಂಥ ಆಲೂಗಡ್ಡೆನ ತೊಗೊಂಡು ಈ ರೀತಿ ನೀವು ಹೆಸ್ತಾ ಹೋಗಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಆಲೂಗಡ್ಡೆ ಪೀಸಸ್ ಕೂಡ ಹಾಳಾಗಲ್ಲ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಬೇಕಂದರೆ ಸಿಪ್ಪೆ ತೆಗೆದು ಉಪಯೋಗಿಸ್ಕೊಳ್ರಿ. ಇಲ್ಲ ಅಂದರೆ ಹಾಗೆ ಡೈರೆಕ್ಟಾಗಿ ಉಪಯೋಗಿಸ್ಕೋಬೋದು. 2 ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಸ್ಲೈಸಸ್ ಮಾಡಿದ್ದೆ. ಈಗ ಇನ್ನೊಂದು ಆಲೂಗಡ್ಡೆಯನ್ನು ನೀಟಾಗಿ ವಾಶ್ ಮಾಡಿ ಹಾಗೆ ಡೈರೆಕ್ಟಾಗಿ ಉಪಯೋಗಿಸ್ತಾ ಇದ್ದೀನಿ, ಸಿಪ್ಪೆ ತೆಗೆದಿಲ್ಲ. ಇವು ಕೂಡ ಚೆನ್ನಾಗಿ ಬರುತ್ತೆ. ಜಾಸ್ತಿ ಮಾಡ್ಕೊತಾ ಇದ್ದರೆ ಸಿಪ್ಪೆ ತೆಗಿದೇನೆ ಹಾಗೆ ಮಾಡಿದ್ರೂ ನಡೆಯುತ್ತೆ. ತುಂಬಾ ಶಾರ್ಪ್ ಇರುತ್ತೆ. ನಿಧಾನಕ್ಕೆ ಹುಷಾರಾಗಿ ಮಾಡಿಕೊಡ್ರಿ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆಯನ್ನು ನೀಟಾಗಿ ಈ ರೀತಿ ಹೆಚ್ಚಿ ರೆಡಿ ಮಾಡಿದ್ಮೇಲೆ ಈಗ ಇವುಗಳನ್ನು ಬೇರೆ ಬೇರೆ ನೀರಿನಲ್ಲಿ 1-2 ರಿಂದ 3 ಬಾರಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಈ ರೀತಿ ವಾಶ್ ಮಾಡಿದಾಗ ಇದರಲ್ಲಿರುವಂಥ ನೀರು ನಮಗೆ ಕ್ಲೀನಾಗಿ ಕಾಣಿಸ್ಬೇಕು, ಕೊಳೆ ಅನ್ನಿಸ್ಬಾರ್ದು. ನೀರು ಕ್ಲೀನಾಗೋವರೆಗೂ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿರಿ, ಬೇರೆ ಬೇರೆ ನೀರಿನಲ್ಲಿ 4 ಬಾರಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನಮಗೆ ಚಿಪ್ಸ್ ಚೆನ್ನಾಗಿ ರೆಡಿಯಾಗಿವೆ ಮತ್ತು ವಾಶ್ ಮಾಡಿರುವಂಥ ನೀರು ಕೂಡ ನಮಗೆ ಕ್ಲೀನಾಗಿ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ. ನೀರು ಈ ರೀತಿ ಕ್ಲೀನ್ ಆಗಬೇಕು. ಅಲ್ಲಿವರೆಗೂ ಚಿಪ್ಸ್ನ ವಾಶ್ ಮಾಡಿಕೊಡ್ರಿ. ಚೆನ್ನಾಗಿ ರೆಡಿಯಾಗಿವೆ. ಈಗ ಯಾವ ರೀತಿ ಬೇಯಿಸೋದು ಅಂತ ನೋಡ್ಕೊಳ್ಳೋಣ. ಈ ಕಡೆ ಸ್ಟವ್ನ ಆನ್ ಮಾಡಿ ಒಂದು ಅಗಲವಾದಂಥ ಪಾತ್ರೆ ಇಟ್ಕೊತಾ ಇದ್ದೀನಿ. ಈಗ ಇದರಲ್ಲಿ 1-2 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ರಿ. ಈಗ ನೀರು ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಬಿಡೋಣ. ಆಲೂಗಡ್ಡೆ ಪೀಸಸ್ ಎಷ್ಟಿರುತ್ತೋ ಅದ್ರ ತಕ್ಕಂತೆ ನೀರು ಹಾಕಿ ಬಿಸಿ ಮಾಡಿಕೊಡ್ರಿ. ಬಿಸಿ ಮಾಡಲಿಕ್ಕೆ ನೀರೇನು ಜಾಸ್ತಿ ಬೇಕಾಗಲ್ಲ. ನೀರು ರೈಟಾಗಿ ಬಿಸಿ ಆಗ್ತಾ ಇದ್ದಂತೆ ಈಗ ಇದರಲ್ಲಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆ ಸ್ಲೈಸಸ್ಸನ್ನು ಬಿಸಿನೀರಿಗೆ ಸೇರಿಸ್ಕೊಳ್ಳೋಣ. ಎಷ್ಟೇ ಸ್ಲೈಸಸ್ ಇದ್ದರೂ ಕೂಡ ಒಂದೇ ಸಲಕ್ಕೆ ನೀವು ಬೇಯಿಸ್ಕೋಬೋದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದರೆ ಬೇಯಿಸಲಿಕ್ಕೆ ಅಗಲವಾದಂಥ ಪಾತ್ರೆ ತೊಗೊಳ್ರಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದರೆ ಚಿಕ್ಕ ಪಾತ್ರೆಯಲ್ಲೇ ನೀವು ಬೇಯಿಸ್ಕೋಬೋದು. ನೋಡಿರಿ, ಎಲ್ಲವನ್ನೂ ಈ ರೀತಿ ಬಿಸಿನೀರಲ್ಲಿ ಹಾಕಿದ್ಮೇಲೆ ಒಂದು ಸಲ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ತುಂಬ ಹೊತ್ತು ಬೇಯಿಸೋದೇನು ಬೇಡ. ಕರೆಕ್ಟಾಗಿ ಟೈಮ್ ಹಚ್ಚಿ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ನೀರೆಲ್ಲ ಬಿಸಿಯಾಗಿ ಚೆನ್ನಾಗಿ ಕುದಿಲಿಕ್ಕೆ ಶುರು ಮಾಡಿದ್ಮೇಲೆ ಈ ರೀತಿ ಒಂದು ಕುದಿ ಬಂದರೆ ಸಾಕು. ನೀವು ಅಲ್ಲಿವರೆಗಾದರೂ ಬೇಯಿಸ್ಕೋಬೇಕು. ಬೇಯಿಸ್ಲಿಕ್ಕೆ ಇಟ್ಟಾಗ ನಾವು ಕೆಲವೊಂದು ಸಲ ಟೈಮ್ ನೋಡೋದು ಮರ್ತಿರ್ತೇವೆ. ಆ ಟೈಮಲ್ಲಿ ನಾವು ಎಲ್ಲಿವರೆಗೂ ಬೇಯಿಸ್ಕೋಬೇಕು ಅಂದರೆ ನೋಡಿ, ಚೆನ್ನಾಗಿ ಕುದ್ಮೇಲೆ ಈ ರೀತಿ ಮೇಲ್ಗಡೆ ಉಕ್ಕು ಬರಲಿಕ್ಕೆ ಶುರುವಾಗುತ್ತೆ. ಆ ಟೈಮಲ್ಲಿ ಒಂದು ಉಕ್ಕು ಬಂದರೆ ಸಾಕು. ಆಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ರಿ. ಇನ್ನೂ ಜಾಸ್ತಿ ಬೇಯಿಸ್ಕೋಬೇಡ್ರಿ. ಇನ್ನೂ ಜಾಸ್ತಿ ನೀವು ಬೇಯಿಸ್ಕೊಂಡ್ರೆ ಚಿಪ್ಸ್ ಎಲ್ಲ ಮುರಿದೋಗ್ಬಿಡುತ್ತೆ. ಹಾಗಾಗಿ ಒಂದು ಉಕ್ಕು ಬಂದ ಮೇಲೆ ನೀವು ಬೇಕಂದರೆ ಚೆಕ್ ಮಾಡಿ ನೋಡಿರಿ. ಬೇಯಿಸ್ತಾ ಇರುವಂಥ ಆಲೂಗಡ್ಡೆ ಪೀಸಸನ್ನು ಒಂದು ಸಲ ಕೈಯಿಂದ ಮುಟ್ಟು ನೋಡಿರಿ. ಈ ರೀತಿ ಮುಟ್ಟಿದ್ರೆ ನಮಗೆ ಸ್ವಲ್ಪ ಸಾಫ್ಟ್ ಅನಿಸ್ಬೇಕು. ಇಷ್ಟು ಬೆಂದರೆ ಸಾಕು. ನೋಡಿ, ಚೆನ್ನಾಗಿ ಬೆಂದಿವೆ. ಈಗ ಇಮಿಡಿಯೇಟಾಗಿ ಸ್ಟವ್ನ ಆಫ್ ಮಾಡಿ ಈಗ ಇವುಗಳನ್ನು ಇಮಿಡಿಯೇಟಾಗಿ ತೂತಿರುವಂಥ ಚಾನಿ ಅಥವಾ ಸ್ಟ್ರೈನರ್ನಲ್ಲಿ ಹಾಕಿ ಎಲ್ಲ ನೀರನ್ನು ನೀಟಾಗಿ ಸೋಸ್ಕೊಡ್ರಿ. ನಾನು ನಮ್ಮ ಉತ್ತರ ಕರ್ನಾಟಕ ಕಡೆ ಸಿಗುವಂಥ ರೊಟ್ಟಿ ಬುಟ್ಟಿಯಲ್ಲಿ ಹಾಕೊತಾ ಇದ್ದೀನಿ. ಇದರಲ್ಲಿ ಹಾಕೋದ್ರಿಂದ ಕೂಡ ಎಲ್ಲ ನೀರು ನೀಟಾಗಿ ಸೋರೋಗುತ್ತೆ. ಈ ರೀತಿ ಬುಟ್ಟಿ ಅಥವಾ ತೂತಿರುವಂಥ ಚಾನಿ ಒಳಗಡೆ ಹಾಕಿದ್ಮೇಲೆ ಮೇಲ್ಗಡೆಯಿಂದ ಸ್ವಲ್ಪ ತಣ್ಣೀರು ಹಾಕ್ಕೊಡ್ರಿ. ಈ ರೀತಿ ತಣ್ಣೀರು ಹಾಕೋದ್ರಿಂದ ಆಲೂಗಡ್ಡೆ ಎಕ್ಸ್ಟ್ರಾ ಬೇಯಲ್ಲ ಮತ್ತು ಒಂದಕ್ಕೊಂದು ಅಂಟಲ್ಲ. ಎಲ್ಲವೂ ಕೂಡ ನೀಟಾಗಿ ಸಪ್ರೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ತಣ್ಣೀರು ಹಾಕಿ ನೀರೆಲ್ಲ ಸೋರೋಗೋವರೆಗೂ ಬಿಟ್ಬಿಡ್ರಿ. ನೀರೆಲ್ಲ ನೀಟಾಗಿ ಸೋರೋದ್ಮೇಲೆ ಬಿಸಿಲಲ್ಲಿ ಒಣಗಾಕೊಳ್ಳೋಣ. ನೋಡಿರಿ, ಟೆರೆಸ್ ಮೇಲೆ ಒಂದು ಬಟ್ಟೆ ಹಾಸ್ಕೊಂಡಿದ್ದೀನಿ. ನೀವು ಬಟ್ಟೆ ಮೇಲೆ, ಹಾಳೆ ಮೇಲೆ ಯಾವುದ್ರ ಮೇಲಾದರೂ ಹಾಕೋಬೋದು. ಈಗ ಬಟ್ಟೆ ಮೇಲೆ ಒಂದೊಂದಾಗಿ ಬಿಡಿಬಿಡಿಯಾಗಿ ಒಣಗಾಕೊಳ್ಳೋಣ.
ಹಿಂದೆ ತೋರಿಸ್ದಾಗೆ ಬೆಂದ ಮೇಲೆ ಮೇಲ್ಗಡೆಯಿಂದ ಸ್ವಲ್ಪ ತಣ್ಣೀರು ಹಾಕಿ ಸೋಸ್ಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಈ ರೀತಿ ಬಿಡಿ ಬಿಡಿಯಾಗಿ ರೆಡಿ ಆಗುತ್ತೆ ನೋಡಿರಿ. ಎಲ್ಲ ಚಿಪ್ಸನ್ನು ಇದೇ ರೀತಿ ಬಟ್ಟೆ ಮೇಲೆ ಹಾಕೊತಾ ಇದ್ದೀನಿ. ಇವಾಗೂ ಈ ರೀತಿ ನೀವು ಬಿಸಿಲಲ್ಲಾದರೂ ಒಣಗಿಸ್ಕೋಬೋದು. ಅಕಸ್ಮಾತಾಗಿ ಬಿಸಿಲಿರಲಿಲ್ಲ ಅಂದರೆ ಮನೆ ಒಳಗಡೆ ನೆರಳಲ್ಲೂ ಕೂಡ ಒಣಗಿಸ್ಕೋಬೋದು, ತೊಂದರೆ ಇಲ್ಲ. ಬಿಸಿಲಲ್ಲಿ ಹಾಕಿದ್ರೆ 1-2 ಅವರ್ ಅನ್ನುವಷ್ಟರಲ್ಲೇ ಚೆನ್ನಾಗಿ ಒಣಗಿ ರೆಡಿ ಆಗುತ್ತೆ. ಅಕಸ್ಮಾತ್ ನೆರಳಲ್ಲಿ ಹಾಕಿದ್ರೆ ಇನ್ನೊಂದು 2 ಅವರ್ ಎಕ್ಸ್ಟ್ರಾ ಬೇಕಾಗ್ಬೋದು ಅಷ್ಟೇ. ತೆಳಗಿರೋದ್ರಿಂದ ಜಾಸ್ತಿ ಟೈಮೇನು ಬೇಕಾಗಲ್ಲ, ಆದಷ್ಟು ಬೇಗನೆ ಒನ್ಕೊಳ್ಳುತ್ತೆ ನೋಡಿರಿ. ಒಂದು 3 ಅವರ್ವರೆಗೂ ಬಿಸಿಲಲ್ಲಿ ಬಿಟ್ಟಿದ್ದೆ ನೋಡಿರಿ, ಚೆನ್ನಾಗಿ ಒಣಗಿ ರೆಡಿಯಾಗಿವೆ. ಇವಾಗಲೇ ತಿನ್ಬೇಕನ್ಸಿದ್ರೆ ಇಮಿಡಿಯೇಟಾಗಿ ಬಿಸಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಂಡು ತಿನ್ಬೋದು. ಇಲ್ಲ ನಾವು ಇವಾಗೂ ತುಂಬ ದಿನದವರೆಗೂ ಇಟ್ಟು ಸ್ಟೋರ್ ಮಾಡಿ ತಿಂತೇವೆ ಅನ್ನೋದಾದರೆ ಇನ್ನೊಂದು ದಿನ ಈ ರೀತಿ ತಟ್ಟೆಯಲ್ಲಿ ಇಟ್ಟು ಒಣಗಿಸ್ಕೊಡ್ರಿ. ಚೆನ್ನಾಗಿ ಒಣಗಿಸಿಟ್ರೆ ಎಷ್ಟೇ ದಿನ ಇಟ್ಟರು ಕೂಡ ಚಿಪ್ಸು ಹಾಳಾಗಲ್ಲ. ಹಾಗಾಗಿ ಇದೇ ರೀತಿ ತಟ್ಟೆಯಲ್ಲಿ ಇನ್ನೊಂದು ದಿನ ಇಟ್ಟಿದ್ದೆ. ಈ ರೀತಿ ಚೆನ್ನಾಗಿ ಕ್ರಿಸ್ಪಿಯಾಗಿ ರೆಡಿಯಾಗಿವೆ. ಈ ರೀತಿ 1-2 ದಿನದವರೆಗೂ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಒಂದು ಬಾಕ್ಸ್ನಲ್ಲಿ ಅಥವಾ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ವರ್ಷಾನುಗಟ್ಟಲೆ ಇಟ್ಟರು ಕೂಡ ಚಿಪ್ಸು ಹಾಳಾಗಲ್ಲ. ನಿಮ್ಗೆ ಯಾವಾಗ ಬೇಕೋ ಆಗ ತಕ್ಷಣಕ್ಕೆ ಬಿಸಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಂಡು ತಿನ್ಬೋದು. ಮಕ್ಕಳು ಏನಾದರೂ ತಿನ್ಲಿಕ್ಕೆ ಬೇಕು ಅಂತ ಹಠ ಮಾಡ್ತಾಯಿದ್ರೆ ಈ ರೀತಿ ಒಂದು ಸಲಕ್ಕೆ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಆಗ ತಕ್ಷಣಕ್ಕೆ ಫ್ರೈ ಮಾಡಿ ತಿನ್ಲಿಕ್ಕೆ ಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ, ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ಈಗ ಫ್ರೈ ಮಾಡಿದ್ರು ಕೂಡ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಎಣ್ಣೆಯನ್ನು ಮುಂಚೆನೇ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ನೋಡಿರಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಇದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಚಿಪ್ಸನ್ನು ಹಾಕಿದ್ರೆ ಸಾಕು ನೋಡಿರಿ, ತಾನಾಗೆ ಅರಳುತ್ತೆ. ಕೈಯಿಂದ ಮುಟ್ಟೋದೇ ಬೇಡ, ಬೇಗನೆ ಫ್ರೈ ಆಗುತ್ತೆ, ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿ ಸರ್ವ್ ಮಾಡಿಕೊಡ್ರಿ. ಏನಾದರೂ ತಿನ್ಬೇಕನ್ನಿಸ್ದಾಗ ಹೊರಗಡೆ ಬೇಕ್ರಿಯಲ್ಲಿ ಅಥವಾ ಅಂಗಡಿಯಲ್ಲಿ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆಗ ತಕ್ಷಣಕ್ಕೆ ಫ್ರೈ ಮಾಡ್ಕೊಂಡು ತಿಂತಾ ಇರ್ಬೋದು. ತುಂಬ ರುಚಿಯಾಗಿರುತ್ತೆ, ಅಷ್ಟೇ ಗರ್ಗರಿ ಆಗಿರುತ್ತೆ ಮತ್ತು ಅಷ್ಟೇ ಕ್ರಿಸ್ಪಿ ಆಗಿರುತ್ತೆ. ಸ್ಪೈಸಿಯಾಗಿ ಬೇಕು ಅಂದರೆ ಮೇಲ್ಗಡೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಡ್ರಿ. ಗರ್ಗರಿಯಾದ ರುಚಿಕರವಾದ ಚಿಪ್ಸ್ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.